ನಮಸ್ಕಾರ ವೀಕ್ಷಕರೇ. ಉತ್ತರ ಪ್ರದೇಶದ ಪ್ರಾದೇಶಿಕ ನಾಯಕ ಅಖಿಲೇಶ್ ಯಾದವ್ ಪಕ್ಷ ಮತ್ತೆ ಮುನ್ನೆಲೆಗೆ ಬಂದಿದೆ. ಸಮಾಜವಾದಿ ಅಂತ ಹೆಸರಿಟ್ಟುಕೊಂಡ ಪಕ್ಷದ ನಾಯಕರೊಬ್ಬರ ಮಾತು ವಿವಾದಕ್ಕೆ ಕಾರಣವಾಗ್ತಾ ಇದೆ. ದೇಶದಲ್ಲಿ ಮುಸ್ಲಿಂ ಜನಸಂಖ್ಯೆ ಹೆಚ್ಚಾಗಿದೆ, ಇನ್ನು ಮುಂದೆ ಬಿಜೆಪಿ ಅಧಿಕಾರಕ್ಕೆ ಬರೋದಿಲ್ಲ ಅಂತ ಘಂಟಾ ಘೋಷವಾಗಿ ಹೇಳಿದ್ದಾರೆ. ಇದು ಉತ್ತರ ಪ್ರದೇಶ ವಿಧಾನಸಭಾ ಎಲೆಕ್ಷನ್ನಲ್ಲಿ ಬಿಜೆಪಿ ಸೋಲುವುದರ ಮೊದಲ ಸಿಗ್ನಲ್ ಅನ್ನೋ ನಿಟ್ಟಿನಲ್ಲೂ ಕೂಡ ಚರ್ಚೆಗಳಾಗ್ತಾ ಇವೆ. ಬಾಂಗ್ಲಾ, ಪಾಕಿಸ್ತಾನ ಹಾಗೂ ಅಫ್ಘಾನಿಸ್ತಾನದಂತೆ ಭಾರತ ಕೂಡ ಸಂಪೂರ್ಣ ಹಾಳಾಗಲಿದೆಯಾ? ಹುಚ್ಚರಂತೆ ಮತಾಂಧರು ಗನ್ ಹಿಡಿದು ರಕ್ತಪಾತ ಮಾಡುವ ಸ್ಥಿತಿ ಭಾರತದಲ್ಲೂ ಉಂಟಾಗಲಿದೆಯಾ ಅನ್ನೋ ಮಟ್ಟಕ್ಕೆ ಕೂಡ ಚರ್ಚೆಗಳಾಗ್ತಾ ಇದೆ. ಇನ್ನೊಂದೆಡೆ ಹಿಂದೂ ವಿರೋಧಿ ಅನ್ನೋ ಪಟ್ಟ ಹೊತ್ತಿರೋ ರಾಹುಲ್ ಗಾಂಧಿ ರಾಮ ಮಂದಿರ ಉದ್ಘಾಟನಾ ಕಾರ್ಯಕ್ರಮವನ್ನ ಡ್ಯಾನ್ಸಿಂಗ್ ಪಾರ್ಟಿ ಅನ್ನೋ ಅರ್ಥದಲ್ಲಿ ಹೇಳಿದ್ರು. ಇದಕ್ಕೆ ಪ್ರತಿಕ್ರಿಯಿಸಿರೋ ಯುಪಿ ಸಿಎಂ ಯೋಗಿ ಆದಿತ್ಯನಾಥ್ ಮುಟ್ಟಿ ನೋಡಿಕೊಳ್ಳೋ ಉತ್ತರ ಕೊಟ್ಟಿದ್ದಾರೆ. ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. 2024 ಲೋಕಸಭಾ ಎಲೆಕ್ಷನ್ ರಿಸಲ್ಟ್ ನಲ್ಲಿ ದೇಶದ ಚುನಾವಣಾ ಸ್ಟೈಲ್ ಕಂಪ್ಲೀಟ್ ಆಗಿ ಜಾತಿ ಧರ್ಮದ ಆಧಾರದಲ್ಲಿ ನಡೆಯುತ್ತೆ ಅನ್ನೋದು ಗೊತ್ತಾಗಿತ್ತು. ಅದರಲ್ಲೂ ಮೋದಿ ಸರ್ಕಾರದ ಯೋಜನೆಗಳನ್ನ ಒಂದೂ ಬಿಡದಂತೆ ಫಲಾನುಭವ ಪಡೆದವರೆಲ್ಲ ಕಂಪ್ಲೀಟ್ ಮೋದಿ ವಿರುದ್ಧ ವೋಟ್ ಹಾಕಿದ್ದು ಗೊತ್ತಾಗಿತ್ತು. ಇದು ಮುಂದಿನ ದಿನಗಳಲ್ಲಿ ಬಿಜೆಪಿಗೆ ಕಠಿಣಾತಿ ಕಠಿಣ ಸವಾಲಾಗೋದು ಗ್ಯಾರಂಟಿ ಅನ್ನೋದು ಕೂಡ ಅಂದೇ ಚರ್ಚೆಯಾಗಿತ್ತು. ಈಗ ಅದಕ್ಕೆ ಕನ್ಫರ್ಮೇಶನ್ ಅನ್ನೋ ಹಾಗೆ ಸಮಾಜವಾದಿ ಪಕ್ಷದ ಶಾಸಕ ಮೆಹಬೂಬ್ ಅಲಿ ವಿವಾದಾತ್ಮಕ ಹೇಳಿಕೆಯೊಂದನ್ನ ಕೊಟ್ಟಿದ್ದಾರೆ. ಅದೇ ಮುಸ್ಲಿಂ ಸಮುದಾಯದ ಜನಸಂಖ್ಯೆ ಹೆಚ್ಚಾಗ್ತಾ ಇದೆ, ಇನ್ನು ಮುಂದೆ ಬಿಜೆಪಿ ಕೈಗೆ ಅಧಿಕಾರ ಸಿಕ್ಕೋದಿಲ್ಲ ಅಂತ. ಅಂದಹಾಗೆ ಇದು ವಿವಾದಾತ್ಮಕ ಮಾತೇನೂ ಅಲ್ಲ. ಮೆಹಬೂಬ್ ಅಲಿ ಹೇಳಿರೋದು ನಿಜವೇ. ಆದ್ರೆ ಇದನ್ನ ಕಿವಿಗೆ ಹಾಕಿಕೊಂಡು ಬಿಜೆಪಿ ನಾಯಕರು ಆಕ್ರೋಶವನ್ನ ಹೊರ ಹಾಕ್ತಾ ಇದ್ರೆ ಯಾರಿಗೇನ್ ಬೇಕಾದ್ರೂ ಆಗ್ಲಿ, ನನಗೆ ನನ್ನ ಹೆಂಡತಿ ಮಕ್ಕಳಿಗೆ ಏನೂ ಆಗಿಲ್ವಲ್ಲ ಅನ್ಕೊಂಡಿರೋ ಹಿಂದೂಗಳು ತಮ್ಮ ಪಾಡಿಗೆ ತಾವಿದ್ದಾರೆ. ಅಂದಹಾಗೆ ಮೆಹಬೂಬ್ ಅಲಿ ಮಾತುಗಳು ಇಷ್ಟಕ್ಕೆ ಮುಗಿಯೋದಿಲ್ಲ. 850 ವರ್ಷಗಳ ಕಾಲ ಈ ದೇಶವನ್ನ ಮೊಘಲರು ಆಳಿದ್ದಾರೆ. ಆದ್ರೆ ಈಗ ಆಳ್ವಿಕೆ ಮಾಡ್ತಾ ಇರೋರು ದೇಶದಲ್ಲಿ ಬೆಂಕಿ ಹಚ್ತಾ ಇದ್ದಾರೆ. ನೀವು ಸರಿಯಾಗಿ ಕೇಳಿಸ್ಕೊಳ್ಳಿ, ಜನರು ಎಚ್ಚೆತ್ತಿದ್ದಾರೆ. 2027ಕ್ಕೆ ನಿಮ್ಮ ಕೈಗೆ ಅಧಿಕಾರ ಸಿಕ್ಕೋದಿಲ್ಲ, ಮತ್ತೆ ನಾವೇ ಬರ್ತೀವಿ ಅಂತ ಹೇಳಿದ್ದಾರೆ. ಈ ಮಾತು ಹಲವು ಚರ್ಚೆಗಳಿಗೆ ನಾಂದಿ ಹಾಡ್ತಾ ಇದೆ. 850 ವರ್ಷ ಆಳಿದ ಮೊಘಲರ ಉದಾಹರಣೆ ಕೊಡ್ತಾರೆ ಅಂದ್ರೆ ಅವರಿಗೂ ಇವರಿಗೂ ಏನ್ ಸಂಬಂಧ? ಈಗ ಇರೋರು ಬೆಂಕಿ ಹಚ್ತಾ ಇದ್ದಾರೆ ಅಂದ್ರೆ ಮುಂಚೆ ಇದ್ದವರು ಬೆಂಕಿ ಹಚ್ಚಿರ್ಲಿಲ್ವಾ? ಅಥವಾ ಅವರು ಕೂಡ ಮೊಘಲರ ಆಳ್ವಿಕೆಗೆ ಸೇರ್ತಾರ? ಜನರು ಎಚ್ಚೆತ್ತುಕೊಂಡಿದ್ದಾರೆ ಅಂದ್ರೆ ತಮ್ಮ ಸಮುದಾಯದ ಜನರ ಅಥವಾ ಉಳಿದವರ ಅಂತ ಜನರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಓಪನ್ ಸ್ಟೇಜ್ ನಲ್ಲಿ ಇಂಥ ಮಾತುಗಳು ಬರ್ತಾ ಇದ್ದಂತೆ ಎಲ್ಲರೂ ಒಂದು ಸಲ ಅಖಿಲೇಶ್ರ ಸಮಾಜವಾದಿ ಪಕ್ಷದ ಕಡೆಗೆ ಒಂದು ಕ್ಷಣ ನೋಡ್ತಾರೆ. ಪಕ್ಷದ ಮುಖ್ಯಸ್ಥ ಹಿಂದೂ, ಪಕ್ಷದಲ್ಲಿ ಹಿಂದೂಗಳು ಇದ್ದಾರೆ, ಆದ್ರೂ ಕೂಡ ಇಂಥ ಮಾತು ಬರ್ತಾ ಇದೆ ಅಂದ್ರೆ ಅವರೆಲ್ಲ ಕನಿಷ್ಠ ಪಕ್ಷ ತಡೆದು ನಿಲ್ಲಿಸೋ ಕೆಲಸವನ್ನ ಮಾಡ್ಲಿಲ್ವಾ ಅಂತ ಕೆಲವರು ಕೇಳ್ತಾ ಇದ್ದಾರೆ. ಆದ್ರೆ ಸಮಾಜವಾದಿ ಪಕ್ಷದ ಸಂಸ್ಥಾಪಕ ಮುಲಾಯಂ ಸಿಂಗ್ ಯಾದವ್ ಮೇಲೂ ಹಿಂದೂ ವಿರೋಧಿ ಪಟ್ಟ ಇತ್ತು. ರಾಮ ಮಂದಿರ ಕಟ್ಟೋದಕ್ಕೆ ಆಂದೋಲನ ಮಾಡ್ತಾ ಇದ್ದವರನ್ನ ಗುಂಡಿಟ್ಟು ಕೊಲ್ಲಿಸಿದ್ರು. ರಾಮ ಮಂದಿರ ತೀರ್ಪು ಇಷ್ಟು ವರ್ಷಗಳ ಕಾಲ ಲೇಟ್ ಆಗೋದಕ್ಕೆ ಕಾರಣವೇ ಲೇಟ್ ಮುಲಾಯಂ ಸಿಂಗ್ ಯಾದವ್ ಅನ್ನೋದು ದೇಶದ ಜನರಿಗೆ ಗೊತ್ತಿದೆ. ಆದ್ರಿಂದ ಅಂತ ಗಣ್ಯ ವ್ಯಕ್ತಿಯ ಪಕ್ಷದಿಂದ ಇಂಥ ಮಾತುಗಳು ಬರೋದ್ರಲ್ಲಿ ಅಚ್ಚರಿ ಏನಿಲ್ಲ ಅಂತ ಹಲವರು ಹೇಳ್ತಾ ಇದ್ದಾರೆ. ಹೋಗ್ಲಿ, ಇಷ್ಟೆಲ್ಲ ಹೇಳಿದ್ಮೇಲೂ ಆ ಪಕ್ಷದ ಹಿಂದೂಗಳಿಗೆ ಏನು ಅನ್ಸೋದಿಲ್ವಾ? ನಾಳೆ ದಿನ ನಾವು ಅವರ ಜೊತೆ ನಿಂತ್ಕೊಡೋದಕ್ಕೆ ಮನಸ್ಸಾಕ್ಷಿ ಒಪ್ಪುತ್ತಾ ಅಂತ ಕೆಲವರು ಕೇಳ್ತಾ ಇದ್ದಾರೆ. ಆದ್ರೆ ತಮ್ಮನ್ನೇ ತಾವು ಮಾರ್ಕೊಂಡವರಿಗೆ ಇದನ್ನ ಹೇಳಿದ್ರೇನಂತೆ, ಇನ್ನೂ ಜಾಸ್ತಿ ಹೇಳಿದ್ರೇನಂತೆ ಅಂತ ಹಲವರು ಉತ್ತರಿಸ್ತಾ ಇದ್ದಾರೆ. ಇನ್ನು ಈ ವಿಡಿಯೋ ಸೋಷಿಯಲ್ ಮೀಡಿಯಾಗಳಲ್ಲಿ ಹರಿದಾಡ್ತಾ ಇದ್ದು ಬಿಜೆಪಿ ನಾಯಕರು ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ. ಈ ಮಾತುಗಳು ಹಿಂದೂ ಹಾಗೂ ಮುಸ್ಲಿಮರ ನಡುವೆ ದ್ವೇಷವನ್ನ ಹುಟ್ಟಿ ಹಾಕೋದಕ್ಕೆ ಪ್ರೇರೇಪಿಸುತ್ತೆ ಅಂತ ಆರೋಪಿಸಲಾಗಿದೆ. ಸದ್ಯ ಅಲಿ ವಿರುದ್ಧ ಎಫ್ಐಆರ್ ದಾಖಲಿಸಲಾಗಿದೆ. ಈ ಹಿಂದೆ ಅಖಿಲೇಶ್ ಯಾವ ಮುಲಾಜಿಲ್ಲದೆ ಮಠಾಧೀಶರನ್ನ ಮಾಫಿಯಾದವರು ಅಂತ ಹೇಳಿದ್ರು. ಈಗ ಈ ಮಾತಿಗೆ ಏನು ಪ್ರತಿಕ್ರಿಯೆ ಕೊಡ್ತಾರೆ ಅಂತ ಬಿಜೆಪಿ ವಕ್ತಾರ ಶಹಜಾದ್ ಪೂನಾವಾಲಾ ಪ್ರಶ್ನೆ ಮಾಡ್ತಾ ಇದ್ದಾರೆ. ಉಳಿದಂತೆ ಎಲ್ಲಾ ಬಿಜೆಪಿ ನಾಯಕರು ಕೂಡ ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ. ಅಂದಹಾಗೆ ಸದ್ಯದ ಅಂದಾಜಿನ ಪ್ರಕಾರ ಹಿಂದೂಗಳು ಮುಸ್ಲಿಮರು ಅಂದ್ರೆ 80% ಹಾಗೂ 20% ರೇಷಿಯೋದಲ್ಲಿ ಇದ್ದಾರೆ ಅಂತ ಹೇಳ್ಬೋದು. 20% ಇರುವವರು 80% ಜನರಿಗೆ ಚಾಲೆಂಜ್ ಮಾಡೋದಕ್ಕೆ ಕಾರಣ ಅವರಲ್ಲಿರೋ ಒಗ್ಗಟ್ಟು. 80% ಹಿಂದೂಗಳ ಪೈಕಿ 40% ಜನರು ವೋಟ್ ಹಾಕದ ಸೋಂಬೇರಿಗಳು ಅಂತ ಪರಿಗಣಿಸಲಾಗುತ್ತೆ. ಇನ್ನು 48% ಜನರ ವೋಟ್ 10 ಹಲವು ಪಕ್ಷಗಳಿಗೆ ಹೋಗುತ್ತೆ. ಆದ್ರಿಂದ ವಿವಾದಾತ್ಮಕ ಆಗಿದ್ರೂ ಅಲಿ ಸತ್ಯವನ್ನೇ ಹೇಳಿದ್ದಾರೆ ಅಂತ ಚರ್ಚೆಗಳಾಗ್ತಾ ಇದೆ. ಏನೋ ವಿದೇಶಕ್ಕೆ ಹೋಗಿ ಭಾರತದ ಬಗ್ಗೆ ಬಾಯಿಗೆ ಬಂದ ಹಾಗೆ ಮಾತನಾಡಿ ದೇಶದ ಜನರಿಂದ ಉಗಿಸಿಕೊಂಡ ಬಳಿಕ ರಾಹುಲ್ ಗಾಂಧಿ ಸ್ವಲ್ಪ ತಣ್ಣಗಾಗಿದ್ರು. ಈಗ ರಾಮ ಮಂದಿರ ಕುರಿತಂತೆ ರಾಹುಲ್ ಆಡಿರೋ ವಿವಾದಾತ್ಮಕ ಮಾತುಗಳು ಮತ್ತೆ ಭಾರತೀಯರ ಕಣ್ಣನ್ನ ಕೆಂಪು ಮಾಡ್ತಾ ಇದೆ. ರಾಮ ಮಂದಿರ ಉದ್ಘಾಟನೆ ದಿನದಂದು ದೇಗುಲದ ಆವರಣದಲ್ಲಿ ಸಂಗೀತ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಲಾಗಿತ್ತು. ಇದಕ್ಕೆ ರಾಹುಲ್ ಗಾಂಧಿ ರಾಮ ಮಂದಿರದಲ್ಲಿ ನಾಚ್ ಗಾನ ಅಂತ ಟೀಕಿಸ್ತಾ ಇದ್ದಾರೆ.
ಅಲ್ಲದೆ ಇಲ್ಲೂ ಕೂಡ ಅಜೆಂಡಾ ಸೆಟ್ ಮಾಡೋ ಪ್ರಯತ್ನಗಳು ನಡೆದಿದ್ದು, ರಾಮ ಮಂದಿರಕ್ಕೆ ಅಮಿತಾಬ್ ಬಚ್ಚನ್, ಅಂಬಾನಿ, ಅದಾನಿ ಹಾಗೂ ಶ್ರೀಮಂತರನ್ನ ಮಾತ್ರ ಕರೆಯಲಾಗಿತ್ತು, ಒಬ್ಬ ರೈತ ಹಾಗೂ ಕಾರ್ಮಿಕರನ್ನ ಕರೆದಿರಲಿಲ್ಲ ಅಂತ ಹೇಳಿ ಮತ್ತೊಂದು ವಿವಾದ ಮಾಡ್ತಾ ಇದ್ದಾರೆ. ಈ ಮಾತನ್ನ ಕೇಳಿ ರಾಜಕೀಯ ನಾಯಕರು ಮಾತ್ರವಲ್ಲದೆ ಪ್ರತಿನಿತ್ಯ ದೇಶದಲ್ಲಿ ಏನಾಗ್ತಾ ಇದೆ ಅಂತ ಸರಿಯಾಗಿ ತಿಳಿದುಕೊಳ್ತಾ ಇರೋ ಜನಸಾಮಾನ್ಯರು ಕೂಡ ಉಗಿತಾ ಇದ್ದಾರೆ. ಯಾಕಂದ್ರೆ ರಾಮ ಮಂದಿರ ಅನ್ನೋದು ಭಾರತೀಯರ ಸ್ವತ್ತು. ಉದ್ಘಾಟನೆ ದಿನ ವಿಶೇಷವಾಗಿ ಕೆಲವರಿಗೆ ಆಹ್ವಾನ ಕೊಡಲಾಗಿತ್ತೆ ಹೊರತು ಬೇರೆಯವರಿಗೆ ಬರಬೇಡಿ ಅಂತ ಹೇಳಿರಲಿಲ್ಲ. ಅಲ್ಲದೆ ಭಾರತದಾದ್ಯಂತ ಪ್ರತಿ ಹಿಂದೂವಿನ ಮನೆಗೂ ಮಂತ್ರಾಕ್ಷತೆ ಹಾಗೂ ಆಹ್ವಾನ ಪತ್ರಿಕೆಯನ್ನ ಕಳಿಸಲಾಗಿದೆ. ಅಷ್ಟೇ ಯಾಕೆ, ಕಾಂಗ್ರೆಸ್ ರಾಮ ಮಂದಿರ ವಿರೋಧಿ ಅನ್ನೋದು ಗೊತ್ತಿದ್ರೂ ಭಾರತೀಯ ಸಂಸ್ಕೃತಿಯಂತೆ ಅವರನ್ನೂ ಕರೆಯಲಾಗಿತ್ತು. ಆದರೆ ಇಡೀ ದೇಶಾದ್ಯಂತ ಕಾಂಗ್ರೆಸ್ ರಾಮ ಮಂದಿರ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಬಹಿಷ್ಕಾರವನ್ನ ಹಾಕಿತ್ತು. ಇಷ್ಟಕ್ಕಾದ್ರೂ ಸುಮ್ಮನಾಯ್ತಾ? ಇಲ್ಲ. ಕರ್ನಾಟಕ ಸೇರಿದಂತೆ ಕಾಂಗ್ರೆಸ್ ಆಡಳಿತ ಇರೋ ಹಲವು ರಾಜ್ಯಗಳಲ್ಲಿ ಜನಸಾಮಾನ್ಯರು ಸಂಭ್ರಮಿಸುವುದಕ್ಕೂ ಬಿಡ್ಲಿಲ್ಲ. ಮೆರವಣಿಗೆ ಮಾಡೋ ಹಾಗಿಲ್ಲ ಅನ್ನೋ ರೂಲ್ಸ್ ತರಲಾಯಿತು. ಇಷ್ಟೆಲ್ಲ ಅವಾಂತರ ಮಾಡೋದಲ್ಲದೆ ಈಗ ರಾಮ ಮಂದಿರ ಕಾರ್ಯಕ್ರಮವನ್ನ ನಾಚ್ ಗಾನ ಅಂತ ಹೇಳ್ತಿದ್ದಾರೆ. ಅಲ್ಲದೆ ರಾಷ್ಟ್ರಪತಿ ಮುರ್ಮುರನ್ನ ಕಾರ್ಯಕ್ರಮದಿಂದ ಹೊರಗಿಡಲಾಯಿತು ಅಂತ ಆರೋಪಿಸ್ತಾ ಇದ್ದಾರೆ. ಅಂದಹಾಗೆ ಅನಿವಾರ್ಯ ಕಾರಣಗಳಿಂದ ಅಂದು ಹಾಜರಾಗದ ಮುರ್ಮು ಅವರು ನಂತರದಲ್ಲಿ ಶ್ರೀರಾಮನ ದರ್ಶನ ಪಡೆದ ಫೋಟೋಗಳು, ವಿಡಿಯೋಗಳು ಈಗಲೂ ಸೋಷಿಯಲ್ ಮೀಡಿಯಾದಲ್ಲಿ ಸಿಗುತ್ತೆ. ಆದರೆ ರಾಹುಲ್ ಅಲ್ಲೂ ಜಾತಿ ತಂದು ಹೊಸ ಆರೋಪ ಮಾಡ್ತಾ ಇದ್ದಾರೆ. ಇದನ್ನೆಲ್ಲ ಕೇಳಿದ್ಮೇಲೆ ಬಿಜೆಪಿ ವಕ್ತಾರ ಶಹಜಾದ್ ಪೂನಾವಾಲಾ ಸರಿಯಾದ ತಿರುಗೇಟು ಕೊಟ್ಟಿದ್ದಾರೆ. ರಾಹುಲ್ ರನ್ನ ಕೇವಲ ಆಂಟಿ ಹಿಂದೂ ಅಂತ ಅಂದ್ಕೊಂಡಿದ್ದೆ, ಆದ್ರೆ ನಂಬರ್ 1 ಸುಳ್ಳುಗಾರ ಅನ್ನೋದು ಇತ್ತೀಚಿನ ದಿನಗಳಲ್ಲಿ ಸಾಬೀತಾಗ್ತಾ ಇದೆ. ರಾಮ ಮಂದಿರಕ್ಕೆ ನೌಕರರನ್ನ ಕರೆದಿರಲಿಲ್ಲ ಅಂತ ಬಹಿರಂಗವಾಗಿ ಆರೋಪಿಸ್ತಾರೆ. ಆದರೆ ರಾಮ ಮಂದಿರದ ಕಾರ್ಮಿಕರಿಗೆ ಸ್ವತಃ ಪ್ರಧಾನಿ ಮೋದಿ ಪುಷ್ಪಾರ್ಚನೆ ಮಾಡಿ ಗೌರವ ಸಲ್ಲಿಸಿದ್ದಾರೆ. ಇದರ ಫೋಟೋಗಳು ಹಾಗೂ ವಿಡಿಯೋಗಳು ಸೋಷಿಯಲ್ ಮೀಡಿಯಾಗಳಲ್ಲಿ ಸಿಗುತ್ತೆ. ಇಷ್ಟಿದ್ರೂ ಇಂಥ ಆರೋಪ ಮಾಡ್ತಾರೆ ಅಂದ್ರೆ ಈ ಬಂಡತನಕ್ಕೆ ಏನ್ ಹೇಳಬೇಕು ಅಂತ ಪ್ರಶ್ನೆ ಮಾಡಿದ್ದಾರೆ. ಇನ್ನು ರಾಹುಲ್ಗೆ ತೀರ್ಥ ಸಿಂಗ್ ರಾವತ್ ಅವರು ಕೂಡ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಸನಾತನ ಆಚರಣೆಗಳಲ್ಲಿ ಸಂಗೀತ ಕೂಡ ಒಂದು. ಉದ್ಘಾಟನೆ ದಿನ ಸಂಗೀತ ಕಾರ್ಯಕ್ರಮ ಏರ್ಪಾಡು ಮಾಡಿದ್ದು ಯಾಕೆ ಅನ್ನೋದು ರಾಹುಲ್ಗೆ ಗೊತ್ತಿಲ್ಲ. ಹಿಂದೂ ಧರ್ಮದ ಬಗ್ಗೆ ಒಂದು ಚೂರು ಗೊತ್ತಿಲ್ಲದ ವ್ಯಕ್ತಿಯ ಮಾತುಗಳನ್ನ ಕೇಳಿದ್ರೆ ಅಚ್ಚರಿ ಆಗುತ್ತೆ ಅಂತ ಟೀಕಿಸಿದ್ದಾರೆ. ಇನ್ನು ಈ ಆರೋಪಕ್ಕೆ ಮುಟ್ಟಿ ನೋಡಿಕೊಳ್ಳೋ ಹಾಗೆ ಉತ್ತರ ಕೊಟ್ಟಿದ್ದು ಉತ್ತರ ಪ್ರದೇಶ ಸಿಎಂ ಯೋಗಿ ಆದಿತ್ಯನಾಥ್. ಅಯೋಧ್ಯ ಕಾರ್ಯಕ್ರಮವನ್ನ ನಾಚ್ಗಾನ ಅಂತ ರಾಹುಲ್ ಟೀಕಿಸ್ತಾರೆ. ಆದ್ರೆ ವಾಸ್ತವದಲ್ಲಿ ನಾಚ್ಗಾನ ಮಾಡೋದು ಅವರ ಕುಟುಂಬಸ್ಥರು ಅನ್ನೋದನ್ನೇ ಮರೆತಂತಿದೆ ಅಂತ ಚಾಟಿ ಬೀಸಿದ್ದಾರೆ. ಇದಕ್ಕೆ ಅರ್ಥ ಏನು ಅನ್ನೋದು ಅರ್ಥ ಆಗೋರಿಗೆ ಅರ್ಥ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಅಲ್ಲದೆ ರಾಹುಲ್ ರನ್ನ ಆಕ್ಸಿಡೆಂಟಲ್ ಹಿಂದೂ ಅಂತ ಭಾರತೀಯರು ಸುಮ್ಸುಮ್ನೆ ಕರೆಯೋದಿಲ್ಲ. ಸನಾತನ ಧರ್ಮವನ್ನ ವಿರೋಧಿಸೋದೇ ಅವರ ಆದ್ಯತೆಯ ಕೆಲಸ ಅನ್ನೋದು ಭಾರತೀಯರು ನೋಡಿದ್ದಾರೆ. ವಿದೇಶಗಳಿಗೆ ಹೋಗಿ ಭಾರತದ ಬಗ್ಗೆ ಸುಳ್ಳು ಸುದ್ದಿಗಳನ್ನ ಹರಡಿಸಿ ಬರ್ತಾರೆ. ಅಂತ ವ್ಯಕ್ತಿಯಿಂದ ಇಂಥ ಮಾತುಗಳನ್ನಲ್ಲದೆ ಇನ್ನೇನನ್ನ ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ ಅಂತ ಟೀಕಿಸಿದ್ದಾರೆ. ಯೋಗಿ ಮಾತಾಡಿರೋ ವಿಡಿಯೋ ಸೋಷಿಯಲ್ ಮೀಡಿಯಾಗಳಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಒಟ್ನಲ್ಲಿ ಕಾಂಗ್ರೆಸ್ ಹಾಗೂ ಇಂಡಿ ಒಕ್ಕೂಟದ ನಡೆ ನುಡಿ ಪ್ರತಿಯೊಂದರಲ್ಲೂ ಹಿಂದೂ ವಿರೋಧ ಇದೆ ಅನ್ನೋದು ಕಣ್ಣಿಗೆ ಕಾಣುವಂತಿದೆ. ಆದ್ರೂ ಕೂಡ ಹೆಚ್ಚಿನ ಸಂಖ್ಯೆಯ ಹಿಂದೂಗಳ ಬೆಂಬಲ ಇರೋದು ಅರ್ಥವಾಗದ ವಿಚಾರ. ಬಹುಶಃ ಭಾರತದಲ್ಲಿ ಮಾತ್ರ ಇದೆಲ್ಲವೂ ಸಾಧ್ಯ ಅನ್ನೋದನ್ನ ಜನರು ಹೇಳ್ತಾ ಇದ್ದಾರೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ.